ದಾವಣಗೆರೆಯಲ್ಲಿ ನಡೆದಂತಹ ಶಾಮನೂರು ಡೈಮಂಡ್ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಯಲ್ಲಿ ಈ ಸಾಧನೆ ಮಾಡಲಾಗಿದೆ. ಫ್ರೆಂಡ್ಸ್ ಬೆಂಗಳೂರು ತಂಡದ ಪ್ರಮುಖ ಬೌಲರ್ ಪ್ರಸಾದ್ ಈ ರೀತಿಯ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಕುಂದಾಪುರ ಮೂಲದ ಪ್ರಸಾದ್ ನೆರಳಕಟ್ಟಿ 6 ಎಸೆತಗಳಲ್ಲಿ 6 ವಿಕೆಟ್ ಪಡೆದಿದ್ದಾರೆ. ಸದ್ಯ ಪ್ರಸಾದ್ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ 60 ಅಡಿ ಬಾವಿಗೆ ವೃದ್ಧೆ ಬಿದ್ದಿದ್ದು ಬದುಕುಳಿದಿದ್ದಾರೆ. 94 ವರ್ಷದ ಕಮಲಮ್ಮ ಕಾಲು ಜಾರಿ ಬಾವಿಗೆ ಬಿದ್ದಿದ್ದಾರೆ. ಅಜ್ಜಿಯು ಬಾವಿಯೊಳಗೆ ಪೈಪ್ ಹಿಡಿದು ಮುಳುಗದಂತೆ ಸಾಹಸ ಪಟ್ಟಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಗ್ಗದ ಸಹಾಯದಿಂದ ವೃದ್ಧೆಯನ್ನ ಮೇಲಕ್ಕೆತ್ತಿದ್ದಾರೆ. ಅಗ್ನಿಶಾಮಕ ದಳದ ಕಾರ್ಯಕ್ಕೆ ಮರಕಟ್ಟೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿರುವಂತಹ ಅಂಜನಾದ್ರಿ ಆಂಜನೇಯ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತರು ದೇವಸ್ಥಾನಕ್ಕೆ ಬಂದು ಹುಂಡಿಯಲ್ಲಿ ಹಣವನ್ನ ಹಾಕ್ತಾರೆ. ಇನ್ನು ಹುಂಡಿಯಲ್ಲಿದ್ದ ಹಣವನ್ನ ಎಣಿಕೆ ಮಾಡಿದ್ದು 40 ದಿನಗಳಲ್ಲಿ ಒಟ್ಟು 26,60,000 ಹಣ ಸಂಗ್ರಹವಾಗಿದೆ. 3 ಯುಎಸ್ಎ, 1 ಯುಎಇ, 1 ನೇಪಾಲ್, 1 ಸೌದಿ ಅರೇಬಿಯಾ, 1 ಹಾಂಗ್ಕಾಂಗ್, 1 ಸಿಂಗಪೂರ್, 1 ರಷ್ಯಾ ಸೇರಿ 9 ವಿದೇಶಿ ನಾಣ್ಯಗಳು ಸಂಗ್ರಹವಾಗಿದೆ. ಇನ್ನು ಸಿಸಿಟಿವಿ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಬಿಜೆಪಿ ಬಣ ಪಡಿದಾಟ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ವರಿಷ್ಠರಿದ್ದಾರೆ, ಇದು ಅವರಿಗೆ ಬಿಟ್ಟಿದ್ದು. ಸರಿಪಡಿಸುವ ಜವಾಬ್ದಾರಿ ಇರುವವರು ಸರಿಪಡಿಸುತ್ತಾರೆ. ಇದರಲ್ಲಿ ನಾನ್ ಭಾಗಿಯಾದ್ರೆ ಸರಿ ಹೋಗಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಹೇಳಿಕೆ ನೀಡಿದ್ದಾರೆ. ನೋಡಿ, ನಾನು ಇದ್ರ ಬಗ್ಗೆ ಅಷ್ಟು ಡೀಪ್ ಆಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅದನ್ನು ಸರಿಪಡಿಸೋವಂಥ ವರಿಷ್ಠ ನಾಯಕರಿದ್ದಾರೆ, ಅವ್ರಿಗೆ ಬಿಟ್ಟಿದ್ದೆ ಇದನ್ನು. ಹೌದೌದು, ನಾನು BJP ಪಾರ್ಟಲ್ಲಿದ್ದೀನಿ. ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ, ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ. ಇದಕ್ಕೂ ನಾನು ಡೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲು ವಿಚಾರದಲ್ಲಿ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ವಿಚಾರದಲ್ಲೂ ರಾಜಕೀಯ ತರ್ತಾ ಇದ್ದಾರೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮೀಜಿ ಕ್ಷಮೆ ಕೇಳಿದ ಮೇಲೂ ಕೂಡ ಅದನ್ನ ಮುಂದುವರಿಸುವುದು ಸರಿಯಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದು ನಿಜಕ್ಕೂ ಒಂದು ರೀತಿ ಬೇಸರದ ವಿಷಯನೇ. ಯಾಕೆ ಅಂತಂದರೆ ಎಲ್ಲ ವಿಷಯಗಳಲ್ಲೂ ಪಾಲಿಟಿಕ್ಸ್ನ ತಂದು ಅದನ್ನು ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಒಂದೊಂದು ದಿನ. ಈಗ ನನ್ನ ಯಾರಿಗೂ ಒಂದು ವಾಕ್ ಸ್ವಾತಂತ್ರ್ಯವೂ ಇಲ್ವಾ? ನಾವೇನೋ ನಮ್ಮ ದಾವಣಗೆರೆಯಲ್ಲಿ ನಡೆದಂತಹ ಶಾಮನೂರು ಡೈಮಂಡ್ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಯಲ್ಲಿ ಈ ಸಾಧನೆ ಮಾಡಲಾಗಿದೆ. ಫ್ರೆಂಡ್ಸ್ ಬೆಂಗಳೂರು ತಂಡದ ಪ್ರಮುಖ ಬೌಲರ್ ಪ್ರಸಾದ್ ಈ ರೀತಿಯ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಕುಂದಾಪುರ ಮೂಲದ ಪ್ರಸಾದ್ ನೆರಳಕಟ್ಟಿ 6 ಎಸೆತಗಳಲ್ಲಿ 6 ವಿಕೆಟ್ ಪಡೆದಿದ್ದಾರೆ. ಸದ್ಯ ಪ್ರಸಾದ್ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ 60 ಅಡಿ ಬಾವಿಗೆ ವೃದ್ಧೆ ಬಿದ್ದಿದ್ದು ಬದುಕುಳಿದಿದ್ದಾರೆ. 94 ವರ್ಷದ ಕಮಲಮ್ಮ ಕಾಲು ಜಾರಿ ಬಾವಿಗೆ ಬಿದ್ದಿದ್ದಾರೆ. ಅಜ್ಜಿಯು ಬಾವಿಯೊಳಗೆ ಪೈಪ್ ಹಿಡಿದು ಮುಳುಗದಂತೆ ಸಾಹಸ ಪಟ್ಟಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಗ್ಗದ ಸಹಾಯದಿಂದ ವೃದ್ಧೆಯನ್ನ ಮೇಲಕ್ಕೆತ್ತಿದ್ದಾರೆ. ಅಗ್ನಿಶಾಮಕ ದಳದ ಕಾರ್ಯಕ್ಕೆ ಮರಕಟ್ಟೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿರುವಂತಹ ಅಂಜನಾದ್ರಿ ಆಂಜನೇಯ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತರು ದೇವಸ್ಥಾನಕ್ಕೆ ಬಂದು ಹುಂಡಿಯಲ್ಲಿ ಹಣವನ್ನ ಹಾಕ್ತಾರೆ. ಇನ್ನು ಹುಂಡಿಯಲ್ಲಿದ್ದ ಹಣವನ್ನ ಎಣಿಕೆ ಮಾಡಿದ್ದು 40 ದಿನಗಳಲ್ಲಿ ಒಟ್ಟು 26,60,000 ಹಣ ಸಂಗ್ರಹವಾಗಿದೆ. 3 ಯುಎಸ್ಎ, 1 ಯುಎಇ, 1 ನೇಪಾಲ್, 1 ಸೌದಿ ಅರೇಬಿಯಾ, 1 ಹಾಂಗ್ಕಾಂಗ್, 1 ಸಿಂಗಪೂರ್, 1 ರಷ್ಯಾ ಸೇರಿ 9 ವಿದೇಶಿ ನಾಣ್ಯಗಳು ಸಂಗ್ರಹವಾಗಿದೆ. ಇನ್ನು ಸಿಸಿಟಿವಿ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಬಿಜೆಪಿ ಬಣ ಪಡಿದಾಟ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ವರಿಷ್ಠರಿದ್ದಾರೆ, ಇದು ಅವರಿಗೆ ಬಿಟ್ಟಿದ್ದು. ಸರಿಪಡಿಸುವ ಜವಾಬ್ದಾರಿ ಇರುವವರು ಸರಿಪಡಿಸುತ್ತಾರೆ. ಇದರಲ್ಲಿ ನಾನ್ ಭಾಗಿಯಾದ್ರೆ ಸರಿ ಹೋಗಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಹೇಳಿಕೆ ನೀಡಿದ್ದಾರೆ. ನೋಡಿ, ನಾನು ಇದ್ರ ಬಗ್ಗೆ ಅಷ್ಟು ಡೀಪ್ ಆಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅದನ್ನು ಸರಿಪಡಿಸೋವಂಥ ವರಿಷ್ಠ ನಾಯಕರಿದ್ದಾರೆ, ಅವ್ರಿಗೆ ಬಿಟ್ಟಿದ್ದೆ ಇದನ್ನು. ಹೌದೌದು, ನಾನು BJP ಪಾರ್ಟಲ್ಲಿದ್ದೀನಿ. ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ, ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ. ಇದಕ್ಕೂ ನಾನು ಡೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು.
ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲು ವಿಚಾರದಲ್ಲಿ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ವಿಚಾರದಲ್ಲೂ ರಾಜಕೀಯ ತರ್ತಾ ಇದ್ದಾರೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮೀಜಿ ಕ್ಷಮೆ ಕೇಳಿದ ಮೇಲೂ ಕೂಡ ಅದನ್ನ ಮುಂದುವರಿಸುವುದು ಸರಿಯಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದು ನಿಜಕ್ಕೂ ಒಂದು ರೀತಿ ಬೇಸರದ ವಿಷಯನೇ. ಯಾಕೆ ಅಂತಂದರೆ ಎಲ್ಲ ವಿಷಯಗಳಲ್ಲೂ ಪಾಲಿಟಿಕ್ಸ್ನ ತಂದು ಅದನ್ನು ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಒಂದೊಂದು ದಿನ. ಈಗ ನನ್ನ ಯಾರಿಗೂ ಒಂದು ವಾಕ್ ಸ್ವಾತಂತ್ರ್ಯವೂ ಇಲ್ವಾ? ನಾವೇನೋ ನಮ್ಮ ದಾವಣಗೆರೆಯಲ್ಲಿ ನಡೆದಂತಹ ಶಾಮನೂರು ಡೈಮಂಡ್ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಯಲ್ಲಿ ಈ ಸಾಧನೆ ಮಾಡಲಾಗಿದೆ. ಫ್ರೆಂಡ್ಸ್ ಬೆಂಗಳೂರು ತಂಡದ ಪ್ರಮುಖ ಬೌಲರ್ ಪ್ರಸಾದ್ ಈ ರೀತಿಯ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಕುಂದಾಪುರ ಮೂಲದ ಪ್ರಸಾದ್ ನೆರಳಕಟ್ಟಿ 6 ಎಸೆತಗಳಲ್ಲಿ 6 ವಿಕೆಟ್ ಪಡೆದಿದ್ದಾರೆ. ಸದ್ಯ ಪ್ರಸಾದ್ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ 60 ಅಡಿ ಬಾವಿಗೆ ವೃದ್ಧೆ ಬಿದ್ದಿದ್ದು ಬದುಕುಳಿದಿದ್ದಾರೆ. 94 ವರ್ಷದ ಕಮಲಮ್ಮ ಕಾಲು ಜಾರಿ ಬಾವಿಗೆ ಬಿದ್ದಿದ್ದಾರೆ. ಅಜ್ಜಿಯು ಬಾವಿಯೊಳಗೆ ಪೈಪ್ ಹಿಡಿದು ಮುಳುಗದಂತೆ ಸಾಹಸ ಪಟ್ಟಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಗ್ಗದ ಸಹಾಯದಿಂದ ವೃದ್ಧೆಯನ್ನ ಮೇಲಕ್ಕೆತ್ತಿದ್ದಾರೆ. ಅಗ್ನಿಶಾಮಕ ದಳದ ಕಾರ್ಯಕ್ಕೆ ಮರಕಟ್ಟೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿರುವಂತಹ ಅಂಜನಾದ್ರಿ ಆಂಜನೇಯ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತರು ದೇವಸ್ಥಾನಕ್ಕೆ ಬಂದು ಹುಂಡಿಯಲ್ಲಿ ಹಣವನ್ನ ಹಾಕ್ತಾರೆ. ಇನ್ನು ಹುಂಡಿಯಲ್ಲಿದ್ದ ಹಣವನ್ನ ಎಣಿಕೆ ಮಾಡಿದ್ದು 40 ದಿನಗಳಲ್ಲಿ ಒಟ್ಟು 26,60,000 ಹಣ ಸಂಗ್ರಹವಾಗಿದೆ. 3 ಯುಎಸ್ಎ, 1 ಯುಎಇ, 1 ನೇಪಾಲ್, 1 ಸೌದಿ ಅರೇಬಿಯಾ, 1 ಹಾಂಗ್ಕಾಂಗ್, 1 ಸಿಂಗಪೂರ್, 1 ರಷ್ಯಾ ಸೇರಿ 9 ವಿದೇಶಿ ನಾಣ್ಯಗಳು ಸಂಗ್ರಹವಾಗಿದೆ. ಇನ್ನು ಸಿಸಿಟಿವಿ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಬಿಜೆಪಿ ಬಣ ಬಡಿದಾಟ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ, ವರಿಷ್ಠರಿದ್ದಾರೆ, ಇದು ಅವರಿಗೆ ಬಿಟ್ಟಿದ್ದು, ಸರಿಪಡಿಸುವ ಜವಾಬ್ದಾರಿ ಇರುವವರು ಸರಿಪಡಿಸುತ್ತಾರೆ. ಇದರಲ್ಲಿ ನಾನ್ ಭಾಗಿಯಾದ್ರೆ ಸರಿ ಹೋಗಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಹೇಳಿಕೆ ನೀಡಿದ್ದಾರೆ. ನೋಡಿ, ನಾನು ಇದ್ರ ಬಗ್ಗೆ ಅಷ್ಟು ಡೀಪ್ ಆಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅದನ್ನು ಸರಿಪಡಿಸುವಂಥ ವರಿಷ್ಠ ನಾಯಕರಿದ್ದಾರೆ, ಅವ್ರಿಗೆ ಬಿಟ್ಟಿದ್ದೆ. ಹೌದೌದು, ನಾನು BJP ಪಾರ್ಟಲ್ಲಿದ್ದೀನಿ. ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ, ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ. ಇದಕ್ಕೂ ನಾನು ಡೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲು ವಿಚಾರದಲ್ಲಿ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ವಿಚಾರದಲ್ಲೂ ರಾಜಕೀಯ ತರ್ತಾ ಇದ್ದಾರೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮೀಜಿ ಕ್ಷಮೆ ಕೇಳಿದ ಮೇಲೂ ಕೂಡ ಅದನ್ನ ಮುಂದುವರಿಸುವುದು ಸರಿಯಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದು ನಿಜಕ್ಕೂ ಒಂದು ರೀತಿ ಬೇಸರದ ವಿಷಯನೇ. ಯಾಕೆ ಅಂತಂದರೆ ಎಲ್ಲ ವಿಷಯಗಳಲ್ಲೂ ಪಾಲಿಟಿಕ್ಸ್ನ ತಂದು ಅದನ್ನು ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಒಂದೊಂದು ದಿನ. ಈಗ ನನ್ನ ಯಾರಿಗೂ ಒಂದು ವಾಕ್ ಸ್ವಾತಂತ್ರ್ಯವೂ ಇಲ್ವಾ? ನಾವೇನೋ ನಮ್ಮ